ಶನಿದೇವನ ಇಷ್ಟಾರ್ಥ ವಸ್ತುಗಳು. ಈ ವಸ್ತುಗಳನ್ನು ದಾನ ಮಾಡಿದರೆ ಆಪತ್ತೇ ಜಾಸ್ತಿ. ದಾನ ಮಾಡೋದು ತುಂಬ ಪುಣ್ಯದ ಕೆಲಸ. ದಾನ ಮಾಡುವ ವ್ಯಕ್ತಿ ಮೇಲೆ ದೇವಾನುದೇವತೆಗಳ ಆಶೀರ್ವಾದ ಸದಾ ಇರುತ್ತದೆ. ದಾನ ಮಾಡೋ ಸಮಯದಲ್ಲಿ ಯೋಚಿಸಿ ದಾನ ಮಾಡೋದು ಉತ್ತಮ. ಯೋಚಿಸದೆ ಮಾಡಿದ ದಾನ ಪುಣ್ಯದ ಬದಲಿಗೆ ಪಾಪಗಳೇ ಮನುಷ್ಯನನ್ನು ಸುತ್ತಿಕೊಳ್ಳುತ್ತವೆ. ಇದರಿಂದ ಹಣಕಾಸಿನ ಸಮಸ್ಯೆ, ಕುಟುಂಬದ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಯೋಚಿಸದೆ ದಾನ ಮಾಡಿದರೆ ಈ ಏನೆಲ್ಲ ಎಡವಟ್ಟಾಗ್ತವೆ, ಅದಕ್ಕಾಗಿ ಈ ಏನೆಲ್ಲ ವಸ್ತುಗಳನ್ನು ದಾನ ಮಾಡಬಾರ್ದು ಅನ್ನೋದನ್ನು ತಿಳಿಯುವ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ ಎಂಬ ಗಾದೆನೇ ಇದೆ. ಉಪ್ಪು, ಶಾಸ್ತ್ರಗಳ ಪ್ರಕಾರ ಉಪ್ಪನ್ನು ದಾನ ಮಾಡಲೇಬಾರ್ದು. ಇದು ಶನಿ ಕೋಪಕ್ಕೆ ಕಾರಣ. ಹಾಗೆ ಈ ಥರ ದಾನ ಮಾಡಿದ ವ್ಯಕ್ತಿ ಸಾಲದ ಸುಳಿಗೆ ಸಿಲುಕುವನು. ಇನ್ನು ಮುಸ್ಸಂಜೆಯಲ್ಲಿ ಉಪ್ಪನ್ನು ಯಾರಿಗೂ ನೀಡಲೇಬಾರ್ದು ಅನ್ನುವ ವಿಚಾರ ನೆನಪಿರಲಿ. ಬೆಂಕಿ ಪೊಟ್ಟಣ, ಅಗ್ನಿದೇವ. ಬೆಂಕಿ ಪೊಟ್ಟಣ, ಶಾಸ್ತ್ರಗಳ ಪ್ರಕಾರ ಅಪ್ಪಿತಪ್ಪಿ ಕೂಡ ಬೆಂಕಿ ಕಡ್ಡಿ ಅಥವಾ ಬೆಂಕಿ ಪೊಟ್ಟಣವನ್ನು ದಾನ ಮಾಡಬಾರ್ದು. ಇದರಿಂದ ಕುಟುಂಬದ ಶಾಂತಿ ಹಾಳಾಗುತ್ತೆ. ಅನಗತ್ಯ ಜಗಳ ವಿವಾದಗಳು ಜರುಗುತ್ತವೆ. ಕುಟುಂಬದಲ್ಲಿ ಬೇಡವಾದ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಕಬ್ಬಿಣದ ವಸ್ತುಗಳು ಶನಿದೇವನ ವಾಸಸ್ಥಾನ. ಕಬ್ಬಿಣದ ವಸ್ತುಗಳು, ಶಾಸ್ತ್ರದ ಪ್ರಕಾರ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದರೆ ಶನಿದೇವನ ಕೋಪಕ್ಕೆ ಗುರಿಯಾಗಬಹುದು. ಇದರಿಂದ ಹಣದ ಸಮಸ್ಯೆ ಎದುರಾಗುತ್ತೆ. ದೈಹಿಕ ತೊಂದರೆಗಳು ಕಾಣಿಸಿಕೊಳ್ತವೆ. ಯಾಕೆಂದರೆ ಕಬ್ಬಿಣ ಶನಿದೇವನಿಗೆ ಸಂಬಂಧಿಸಿದ್ದು, ಶನಿದೇವನ ವಾಸಸ್ಥಾನ ಕೂಡ ಹೌದು. ಕಪ್ಪು ಎಳ್ಳು, ಶನಿದೇವನ ಪ್ರಿಯ ವಸ್ತು. ಕಪ್ಪು ಎಳ್ಳು, ವೈದಿಕ ಶಾಸ್ತ್ರ ಪ್ರಕಾರ ಕಪ್ಪು ಎಳ್ಳು ನೇರವಾಗಿ ರಾಹು ಮತ್ತು ಕೇತುಗೆ ಸಂಬಂಧಿಸಿದೆ. ಹಾಗೆ ಶನಿಗೆ ಕೂಡ ಸಂಬಂಧಿಸಿದೆ. ಎಳ್ಳನ್ನು ದಾನ ಮಾಡಲು ಹೇಳಲಾಗುತ್ತೆ. ಆದರೆ ಕೆಲವೊಂದು ನಂಬಿಕೆ ಪ್ರಕಾರ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಆರ್ಥಿಕ ಸಮಸ್ಯೆ ಮುಗ್ಗಟ್ಟುಗಳು ಶುರುವಾಗುತ್ತವೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದಾಗಿ ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋ